ಸೊ ತಾವೀಗ ಹೇಳಿದ್ರಿ ವಿನಯ್ ಅವರ ಟೀಮ್ಗೆ ಹೋಗಿ ಸೇರ್ಕೊಂಡ್ ಬಿಟ್ಟಿದ್ರೆ ಆಟ ಆಡಕ್ ಆಗ್ತಿರ್ಲಿಲ್ಲ ಅಂತ. ಸೊ ಯಾಕೆ ಹಂಗಿದ್ರೆ ವಿನಯ್ ಅವರ ಜೊತೆಗಿದ್ರೆ ಪ್ರಾಬಬ್ಲಿ ಎಲ್ಲ ಹೊರಗೆ ಬರ್ತಾರೆ ಅಂತನಾ ಅಥವಾ ಹೇಗೆ? ವಿನಯ್ ಅವ್ರ ಜೊತೆಗಿದ್ರೆ ಹೊರಗೆ ಬರ್ತಾರಂತಲ್ಲ, ವಿನಯ್ ಆಗಲಿ, ಮೈಕಲ್ ಆಗಲಿ, ಸ್ನೇಹಿತ್ ಕೂಡ ಅದೇ ಗ್ರೂಪಲ್ಲಿದ್ರು, ನಮ್ರತ, ಸೊ ಪವಿ ಆಮೇಲೆ ಸೇರಿಬಿಟ್ಟು ಒಂದು ಗ್ರೂಪ್ ಆಗೋಗ್ಬಿಡ್ತು. ನನ್ನ ನ್ಯಾಚುರಲ್ ಏನಿದೆ ಲೈಫ್ ಸ್ಟೈಲ್ ಅಥವಾ ಮೈಂಡ್ ಸೆಟ್ ನೋಡಿದ್ರೆ ಅಲ್ಲಿ ಮ್ಯಾಚ್ ಆಗ್ತೀನಿ ನಾನು. ಆ್ಯಕ್ಚುಲಿ ಅದನ್ನ ಹೇಳಿದ್ದೀನಿ ನಾನು. ಅವರು ಈಗ ಒಂದು ಪಾರ್ಟಿ ಬಗ್ಗೆ ಹೇಳ್ತಾರೆ, ಕೆಲವೊಂದು ಪಾರ್ಟೀಸ್, ನಾನೊಂದು ಕಾಲೇಜ್ ಬಾಯ್ ಇಂದ ಮೇಲೆ ಬಂದ ಇದು, ಅಥವಾ ಏನು ಟ್ರಿಪ್ ಬಗ್ಗೆ ಮಾತಾಡ್ತಾರೆ, ನಾವು ಬೈಕಿಂಗಲ್ಲಿ ಹೋಗೋಣ, ಅಲ್ಲೆಲ್ಲ ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ ನನ್ನ ಮೈಂಡ್ ಸೆಟ್ಟು. ಬಟ್ ಅದು ಕಂಫರ್ಟ್ ಝೋನ್. ಸೊ ನನಗೆ ಅಲ್ಲಿ ಹೋಗ್ಬಿಟ್ಟು ನಾನು ಇದ್ರೆ ಒಂದು ಸೆಟಲ್ಡ್ ಝೋನ್ ಅಂತ ಬರುತ್ತೆ. ಲೈಕ್ ನಾವು ಇಲ್ಲಿಂದ ಆಟ ಮಾಡೋದು. ಬಟ್ ಅಲ್ಲಿ ನನಗೆ ಇನ್ನೊಂದು ವಿಚಾರ ಏನು ನಾನು ನೋಡಿದೆ ಅಂದರೆ, ವಿನಯ್ ಅವರು ತುಂಬಾನೇ ಅವರು ಅಲ್ಲಿ ಫ್ರೆಂಡ್ ಝೋನ್ ಅಂತ ಇರ್ತಾರೆ. ಬಟ್ ಎಂಡ್ ಆಫ್ ದ ಡೇ ಅವ್ರು ಹೇಳಿದ್ದಾರೆ ಕೂಡ, ಗೇಮ್ ಅಂತ ಬಂದಾಗ ತುಂಬ ಸೆಲ್ಫಿಶ್ ಆಗಿ ಆಟ ಆಡ್ತಾರೆ ಅವರು. ನಾನು ಸೆಲ್ಫಿಶ್ ಅಂತ ಹೇಳಿದ್ದಾರೆ ಕೂಡ, ಬಟ್ ನನಗೆ ಅವರು ತೀರಾ ಸೆಲ್ಫಿಶ್ ಅಂತಲೇ ನನಗೆ ಕಾಣಿಸ್ತು ಅಲ್ಲಿಂದ. ಪ್ಲಸ್ ಆ ಕಂಫರ್ಟ್ ಝೋನಲ್ಲಿದ್ದು ನಾನು ಎಲ್ಲೋ ಐ ಥಿಂಕ್ ಐ ವುಡ್ ಹ್ಯಾವ್ ಬಿನ್ ಶ್ಯಾಡೋ ಆಗಿ ಹೋಗ್ಬಿಡ್ತೀನಿ ಅಂತ ನನಗೆ ಅನಿಸ್ತು. ಯಾಕಂದರೆ ಅವರು ಆಲ್ರೆಡಿ 50 days ಆಟ ಆಡ್ಕೊಂಡು ಬಂದಿದ್ದಾರೆ. ಪ್ಲಸ್ ನನ್ನ ಒಂದು ಟ್ಯಾಗ್ ಏನಿದೆ, ನಾನು ಒಳಗಡೆ ಹೋಗಿದ್ದೇ ಒಂದು ಟಕ್ಕರ್ ಕೊಡಬೇಕು, ಎಲ್ಲ ಏನು ಸ್ಟ್ರಾಂಗ್ ಪ್ಲೇಯರ್ಸ್ ಅಂತ ಇದ್ದಾರೆ, ಎಲ್ಲರೂ ಸ್ಟ್ರಾಂಗೇ, ಬಟ್ ಸ್ಟ್ರಾಂಗ್ ಪ್ಲೇಯರ್ಸ್ ಅಂತ ಒಂದು ಟಾಪ್ 5 ಅಂತ ಏನಿದ್ರೆ ಅವ್ರ ಜೊತೆ ಆಡಿದ್ರೆ ಮಾತ್ರ ನಂಗೊಂದು ವ್ಯಾಲ್ಯೂ ಆ್ಯಕ್ಚುಲಿ. ಇಲ್ಲಾಂದ್ರೆ ವೈಲ್ಡ್ ಕಾರ್ಡ್ಗೂ ವ್ಯಾಲ್ಯೂ ಇರಲ್ಲ. ನಂಗೆ ತುಂಬ ಜನ ಕೇಳಿದ್ರು, ನೀವು ವೈಲ್ಡ್ ಕಾರ್ಡ್ ಯಾಕೆ ಹೋಗಿದ್ರಿ, ಇನ್ನೂ ನಿಮಗೆ ಫಸ್ಟಿಂದ ಹೋಗ್ಬೋದಾಗಿತ್ತಲ್ವ ಅಂತ. ಬಟ್ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಇದ್ದರೆ ಮಾತ್ರ ಒಂದು ಇದಕ್ಕೆ ವ್ಯಾಲ್ಯೂ ಬರುತ್ತೆ, ಯಾರೋ ಹೋಗಿದ್ದಕ್ಕೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸೆಟ್ಲ್ ಆಗಿದ್ದರೆ ನಾನು ಹೋಗಿದ್ದ ಪರ್ಪಸ್ಸೇ ಫೇಲ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಬೇಡ ಅನಿಸ್ತು. ಬಟ್ ಅವ್ರ ಗ್ರೂಪಿಂದ ಹೊರಗಡೆ ಬಂದಿದ್ದು ಅವರೆಲ್ಲ ಅವರವರ ಏನು ಮಾಡ್ಕೊಂಡು ಬಂದಿದ್ದಾರೆ, ಲೈಕ್ ಸ್ನೇಹಿತು ಅವರ ಒಂದು ವರ್ಕ್ ಏನು ಮಾಡ್ಕೊಂಡು ಬಂದಿದ್ದಾರೆ, ಅಥವಾ ಆ ವೀಕ್ ಏನು ಮಾಡ್ಕೊಂಡು ಅದರಿಂದ ಬಂದಿರ್ಬೋದು. ಪವಿ ಪ್ರಾಬ್ಲಿ ಅವರ ಅಗೇನ್ ಆ ವೀಕ್ ಏನು ಟಾಸ್ಕ್ ಆಡಿಲ್ಲ, ಮತ್ತು ಸೊ ಗ್ರೂಪ್ ಅಂತ ಹೇಳಕ್ ಬರಲ್ಲ. ಓಕೆ ಓಕೆ